ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಕೊಪ್ಪಳದಲ್ಲಿ ಬಲ್ಡೋಟ ಸ್ಟೀಲ್ ಕಾರ್ಖಾನೆ ಸ್ಥಾಪನೆ ವಿರೋಧಿ ಹೋರಾಟಕ್ಕೆ ಗವಿಮಠದ ಸ್ವಾಮೀಜಿ ಬೆಂಬಲ. ಕೊಪ್ಪಳದ ಆಲವರ್ತಿ ಗ್ರಾಮದಲ್ಲಿ 54,000 ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಸ್ಟೀಲ್ ಅಂಡ್ ಪವರ್ ಘಟಕ ಸ್ಥಾಪನೆಗೆ ಬಲ್ಡೋಟ ಕಂಪನಿ ಮುಂದಾಗಿದೆ. ಆದರೆ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಸಮಸ್ಯೆಗೆ ಮೇಲಾಗುವ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತವಾಗಿದ್ದು, ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಫೆಬ್ರವರಿ 24ರಂದು ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಒಳಗೆ ಬಿಡ್ತಾರ. ಈಗ ಅವೆಲ್ಲ ಈಗ ನೋಡಿ ಇದ್ರ ಹತ್ರ ಬೋರ್ವೆಲ್ ನೀರೆಲ್ಲ ಅದಕ್ಕೆ ಹೋಗಿ ಡ್ಯಾಮಿನ ನೀರ ಕಲುಷಿತ ಇದೆ. ಡ್ಯಾಮಿನ ನೀರ ಕಲುಷಿತ ಇದೆ. ನೀರು ಡ್ರಿಂಕಿಂಗ್ ವಾಟರ್ಗೆ ಮಣ್ಣಿನ ಸಾಕು ಕೃಷಿ ಜಮೀನು ಬೇಕು. ಅಲ್ಲ, ಅವರು ಎಚ್ಚೆತ್ತುಕೊಳ್ಳುವಂಥದ್ದು ಚಲೋ ವಿಷಯಗಳಿಗೆ ಅವ್ರು ಏನಾದರೂ ಮಾಡಲಿ, ನಾವು ಪರಿಸರದ ಮೇಲೆ ಪರಿಣಾಮ ಎಲ್ಲಿ ಮಾಡ್ತಾರೆ, ಎಲ್ಲಿ ಬಿಸಿಲು ಇರ್ತೈತೇನಲ್ಲ ಸರ್, ಇದ್ರಾಗ ಮಾಡ್ಬೋದಾ? ಅಲ್ಲಿ ಸೇರಿ ಫಸ್ಟ್ ಫ್ಯಾಕ್ಟ್ರಿ ಕೊಪ್ಪಳದಿಂದ ಏನು ಈಗ ನಾವು ಅಲ್ಲ, ಅವರು ನಮ್ಮನ್ನು ಕರೆಕ್ಟ್ ಬಂದಿದ್ರು, ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡೈತಿ, ಅವರು ಯಾರು ಹೋಗಂಗಿಲ್ಲ. ಈಗ ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ನೋಡೋಣ ಅಂತಲ್ಲ, ಅವರಿಗೆ ಮಾತಾಡಲ್ರಿ. ಪೂಜೆ ಮಾಡಿದ್ರೆ ಈಗ ನಾವು 24 ಈಗ ಇದನ್ನು ಕರೆ ಕೊಟ್ಟು ಪ್ಲಾನ್ ಮಾಡೋದು 24 ಎಲ್ಲರೂ ಎಲ್ಲ ಓನ್ಲಿ ಅವತ್ತಕ್ಕರೆ ಎಲ್ಲ ಸಂಪೂರ್ಣವಾಗಿ ಬಂದಿರ್ತಕ್ಕಪ್ಪ ಎಲ್ಲರಿಗೆ ಹೇಳೋದಲ್ಲ, ಇದು ಸಾಮೂಹಿಕ ಒಬ್ಬಂದ ಇಲ್ಲಿಗಿದ್ರೆ ಎಲ್ಲರೂ ಬದುಕ್ತೀವಿ, ಎಲ್ಲರೂ ಎಲ್ಲರೂ ನೇತೃತ್ವ ವಹಿಸ್ರಿ, ಎಲ್ಲರೂ ಕೂಡಿ ಮಾಡ್ರಿ. ಯಾರು ಇಂಡಿವಿಜುವಲ್ ಎಲ್ಲರೂ ಬದುಕಬೇಕಾಗಿತ್ತಿಲ್ಲ, ಅಜ್ಜರೊಬ್ಬರ ಬದುಕೋದಿಲ್ಲ. ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲರದು ಒಂದು 10-15 ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯ ಕೊಪ್ಪಳದವ್ರಿಗೆ.